ಕಲೆಕ್ಟ್ ಮಾಡಿ ಆ ಪಿಗ್ಮಿ ಏಜೆಂಟ್ ಏನು ಪಿಗ್ಮಿ ಏಜೆಂಟಿಂದ ಮತ್ತು ಸೊಸೈಟಿಯಿಂದ ಈ ಪಿಗ್ಮಿ ಅಮೌಂಟು ಕಟ್ಟಿರೋರಿಗೆ ಅನ್ಯಾಯ ಆಗಿದೆ ಅಂತ ವಿಚಾರ ತಿಳಿದುಕೊಂಡಿದೆ. ನಾನು ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಆಡಿಟ್ ಮಾಡಿಸಿ ಯಾರು ಪಿಗ್ಮಿ ಅಮೌಂಟ್ ಕಟ್ಟಿದ್ದಾರೆ ಅವ್ರದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರ ಅಮೌಂಟನ್ನು ಕಟ್ಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಕೋಆಪರೇಟಿವ್ ಸೊಸೈಟಿ ಸಾಕ್ ಪ್ರಕಾರ ಈ ಥರ ಇನ್ಸಿಡೆಂಟ್ ಆದಾಗ ಮೊದಲು ಬೋರ್ಡ್ ಆಫ್ ಡೈರೆಕ್ಟರ್ಸು, ಅಧ್ಯಕ್ಷರು, ಉಪಾಧ್ಯಕ್ಷರು, ಆ ಸಂಘದ ಕಾರ್ಯದರ್ಶಿ ಜವಾಬ್ದಾರಾಗಿರ್ತಾರೆ. ಅವ್ರುಗಳಿಗೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಆ ಅಮೌಂಟ್ ಇವರಿಂದ ಕಟ್ಟಿರ್ತಕ್ಕಂಥ ಅಮೌಂಟು ಎಲ್ಲಿ ಡೆಪಾಸಿಟ್ ಮಾಡಿದ್ದಾರೆ, ಏನಾಗಿದೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಸಪೋಸ್ ಇವ್ರು ಕೊಟ್ಟಿರೋ ದುಡ್ಡಿಂದ ಏನಾದರೂ ಮಿಸ್ಯೂಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಬೋರ್ಡ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಜವಾಬ್ದಾರಾಗಿರ್ತಾರೆ. ಇವ್ರ ಮೇಲೆಲ್ಲ ನಾನು ಆಕ್ಷನ್ ತೊಗೊಂಡು ಅವರ ಪ್ರಾಪರ್ಟಿನ ಅದನ್ನು ಆಕ್ಷನ್ ಮಾಡೋದಕ್ಕೆ ಏರ್ಪಾಡು ಮಾಡಿ ನಾನು ಸಾರ್ವಜನಿಕರಿಂದ ಏನು ಸಾರ್ವಜನಿಕರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿಪಡಿಸ್ಕೊಡ್ತೀನಿ. ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕಾದ್ರೆ ನನಗೆ ಒಂದು 2 ತಿಂಗಳು ಟೈಮ್ ಬೇಕು. ಟೈಮ್ ಕೇಳ್ಕೊಂಡಿದ್ದೀನಿ, ಎಲ್ಲ ಸಾರ್ವಜನಿಕರು ಒಪ್ಕೊಂಡಿದ್ದಾರೆ. ಸೊ ದಯವಿಟ್ಟು ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲರೂ ಕೇಳ್ಕೊತೀವಿ. ಒಂದು ತಿಂಗಳಲ್ಲಿ ಏನಾದ್ರು ಒಂದು ತಿಂಗಳಲ್ಲಿ ಆಗಲ್ಲ. ಆಡಿಟ್ ಮಾಡಿಸ್ತಿದ್ರ ಸರ್? ವರ್ಷ ಎಲ್ಲ ಸೊಸೈಟಿಗಳು ಆಡಿಟ್ ಆಗುತ್ತೆ. ಇದು ದೇವರಾಜ್ ಸಂಘದ ಆಗಿದೆಯಾ ಅಂತ ಮಾಡಿಸ್ಬೇಕು. ಅವ್ರು ಮಾಡಿಸಿದ್ರ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀವಿ. ನಿಮ್ಮ ಗಮನಕ್ಕೆ ಅವ್ರು ಮಾಡಿಸಿದಾರಾ ಇಲ್ವಾ ಅಂತೇಳಿ ನಾನು ತನಿಖೆ ಆದ್ಮೇಲೆ ಗೊತ್ತಾಗಲ್ಲ, ಮಾಹಿತಿ ಇಲ್ಲ. ಈಗ ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ತಿಪ್ಟೂರು ಸಬ್ ಡಿವಿಷನ್ ಅವರು ಕಾಂಪಿಟೆಂಟ್ ಅಥಾರಿಟಿ ಆಡಿಟ್ ಮಾಡಿಸಿದ್ರೆ ಆಡಿಟ್ ರಿಪೋರ್ಟ್ ಅವ್ರ ಆಫೀಸಲ್ಲಿ ಸಬ್ಮಿಟ್ ಮಾಡಿರ್ತಾರೆ. ನಾನು ವೆರಿಫೈ ಮಾಡಿಸ್ತೀನಿ ಆಡಿಟ್ ಆಗಿದೆಯಾ, ಆಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದಾರಾ ಇಲ್ವಾ ಅಂತೇಳಿ ವೆರಿಫೈ ಮಾಡಿಸ್ತೀನಿ. ಇನ್ನೊಂದು ವಾರದಲ್ಲಿ ನಾನು ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಅಮೌಂಟು ಸೊಸೈಟಿ ಅಕೌಂಟಲ್ಲಿ ಇದೆಯಾ ಇಲ್ಲದ ಇದ್ದರೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅವರಿಂದ ವಸೂಲಾತಿ ಮಾಡೋದಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಸರ್, ನನಗೆ ಗೊತ್ತಿರೋ ಥರ ಎಲ್ಲ ಸಂಸ್ಥೆಗಳು, ನೋಂದಾಯಿತ ಸಂಸ್ಥೆಗಳು ಆಡಿಟ್ ಆಗೋ ವರದಿಯನ್ನು ನಿಮಗೆ ಕೊಡಬೇಕು, ಅದು ನಿಮ್ಮ ಚಿಕ್ಕನಾಯಕನಹಳ್ಳಿ ಆಫೀಸಿಗೆ ಕೊಡಬೇಕು. ಅದು ಕೇಳ್ಕೊಳ್ಳಿ. ಅಷ್ಟು ದಿನ ಟೈಮ್ ತಗೊಳ್ಳೋಕ್ಕಿಂತ ನಿಮಗೆ ಕೊಟ್ಟಿರೋ ಆಡಿಟ್ ಮಾಡಿರೋಂಥ ನಾವು ತಿಳಿದಾಗ ಮಾಹಿತಿ ನೀವು ಮುಚ್ಚಿಡ್ತಿದ್ದೀರೇನೋ ಆಗಿಲ್ಲ ಅಂತಾರೆ. ಅಲ್ಲೆಲ್ಲ ಸರ್ ಆಡಿಟೇ ಮಾಡಿಸಿಲ್ಲ, ನೀವು ಯಾರನ್ನೂ ಬಿಡಲ್ಲ ಅಲ್ವಾ? ಆಡಿಟ್ ಆಗಿಲ್ಲ ಅಂತೆಲ್ಲ ಕೇಳ್ತೀರಾ ನೀವು? ಆಡಿಟ್ ಆಗದಿದ್ರೆ ರಿಪೋರ್ಟ್ ಇರುತ್ತಲ್ಲ ಸರ್, ಆಡಿಟ್ ನಾನು ವೆರಿಫೈ ಮಾಡ್ಬೇಕು. ಆಡಿಟ್ ಆಗದೆ ರೀ ಆಡಿಟ್ ಮಾಡಿಸ್ತೀವಿ. ಆಡಿಟ್ ಆಗದಿದ್ರೆ ನಾವು ಎಸ್ಕೇಪ್ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ. ರೀ ಆಡಿಟ್ ಮಾಡಿಸ್ತೀನಿ. ನಾವು ಕೊಡ್ಸಿದ್ರು ಡಿಪಾರ್ಟ್ಮೆಂಟ್ ಆಫ್ ಆಡಿಟಿಗೆ ನಾನು ರೆಕ್ವಿಷನ್ ಕೊಟ್ಟು ರೀ ಆಡಿಟ್ ಮಾಡಿಸ್ತೀನಿ. ಅಲ್ಲ, ಈಗ ಮಾಡಿಸ್ತೀರಿ ಸರ್, ಇಷ್ಟು ದಿನ ಯಾಕೆ ಕೇಳಿಲ್ಲ ಅಂತ? ಇಷ್ಟು ದಿನ ಯಾಕೆ ಹೇಳಿಲ್ಲ ಅಂದರೆ ನಮ್ಗೆ ಏನಪ್ಪ ಇದು ಇಶ್ಯೂಸ್ ಗೊತ್ತಾಗಿತ್ತು ಈಗ. ಅಲ್ಲ ಸರ್, ಈಗ ಕಟ್ಟಿದ್ರೆ ಹೋರಾಟ ಮಾಡೋದು ನಿಂತ್ಕೊಂಡು 10-12 ದಿವಸ ಆಗಿದೆ. ಒಬ್ರು ರೆಸ್ಪಾನ್ಸ್ ಮಾಡಿಲ್ಲ. ನೋಡಪ್ಪ, ನನಗೆ ಮೊನ್ನೆ ವಿಚಾರ ಗೊತ್ತಾಗಿದ್ದು. ಮೊನ್ನೆ ನಾನು ಹೈಕೋರ್ಟಲ್ಲಿದ್ದೆ. ಹೈಕೋರ್ಟಲ್ಲಿ ಯಾವುದಕ್ಕೆ ಇಂಪಾರ್ಟೆಂಟ್ ಕೇಸ್ ಅಟೆಂಡ್ ಮಾಡಬೇಕಾಯ್ತು. ನಿನ್ನೆ ರಜಾ ಇತ್ತು, ಅದಕ್ಕೆ ಇವತ್ತು ಬಂದಿದ್ದೀನಿ. ನಾನು 3 ದಿನದ ಈಚೆಗೆ ಈ ವಿಚಾರ ಗೊತ್ತಾಗಿತ್ತು. ನಾನು ಇನ್ನೊಂದು ವಾರದಲ್ಲಿ AR ಆಫೀಸಲ್ಲಿ ತನಿಖೆ ಮಾಡಿ ಆಡಿಟ್ ರಿಪೋರ್ಟ್ ಏನಾಯಿತು, ಕೊಟ್ಟಿದ್ದಾರಾ ಇಲ್ವಾ ಅಂತ ತನಿಖೆ ಮಾಡಿ ನಾನು ಕಾನೂನು ಕ್ರಮ ಮಾಡ್ತೀನಿ. ಓಕೆ ಸರ್, ಮಾಡಿ ಒಳ್ಳೆ ನ್ಯಾಯ ನಾನು ಒಬ್ಬರದ್ದು ನಿಮ್ಮ ಹಣ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಏನಾದರೂ ಮಾಡಿ ನಿಮ್ಮ ಹಣ ನಿಮ್ಮ ಅಂಡರ್ರೇನೆ ಆಡಿಟ್ ಕೊಟ್ಟಿದ್ದಾರೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಇನ್ನೂ ಟೈಮ್ ಬೇಕಾಗಿ. ನಮ್ಮ ಅಂಡರ್ ನಿಮ್ಮ ಅಂಡರ್ ಯಾರು ನಮ್ಮ ಅಂಡರೇ ತಿಳ್ಕೊಳಕ್ಕೆ ಎಷ್ಟು ಬೇಕು ಹೇಳಿ? ಈಗ ಫೋನ್ ಮಾಡಿ, ಜಸ್ಟ್ ಫೋನ್ ಮಾಡಿರಿ ನೀವು, ಮಿಸ್ಟರ್ AR ಆಡಿಟ್ ರಿಪೋರ್ಟ್ ಕೊಟ್ಟಿದ್ದಾರೋ ಇಲ್ವೋ ಅಂತ ಕೇಳಕ್ಕೆ. ಕೊಟ್ಟಾದ್ಮೇಲೆ ಪ್ರತಿ ವರ್ಷ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾರೋ ಅಂತ ಕೇಳಕ್ಕೆ ಎಷ್ಟು ಟೈಮ್ ಬೇಕಾಗಿ? ಟೈಮ್ ಏನಿಲ್ಲ ಸರ್, ಒಂದೇ ವಾರದಲ್ಲಿ ಕೇಳ್ತೀನಿ ಹೇಳ್ತೀನಿ ಅಂತಂದ್ರೆ 2 ತಿಂಗಳು ಟೈಮ್ ತಗೊಂಡವ್ರೆ. ನಿಮ್ಮ ಪ್ರೊಸೀಜರ್ ನಮ್ಮ ಅದ್ರ ಬಗ್ಗೆ ಅಲ್ಲ ಸರ್. ನೀವು ಇದೇನು ಇವ್ರಿಗೆ ಪರಿಹಾರ ಕೊಡೋ ಪ್ರೊಸೀಜರ್ ಏನಿದೆ ನಿಮ್ಗೆ 1 ನಿಮಿಷ ಕೇಳಿ. ನಿಮ್ಮ ಪ್ರೊಸೀಜರ್ ಏನೋ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಹೇಳ್ತಿಲ್ಲ ನಾವು. ಆದ್ರೆ ಒಂದು ಸಂಸ್ಥೆ, ಒಂದು ಸಹಕಾರ ಸಂಘ ಕರೆಕ್ಟಾಗಿ ಕೆಲಸ ನಿರ್ವಹಿಸ್ತಾ ಇದೆ ಇದು ಅಂತ ತಿಳ್ಕೊಳಕ್ಕೆ 2 ನಿಮಿಷ ಗೊತ್ತಾಗ. ನೀವು ಫೋನ್ ಮಾಡಿ ಕರೆಕ್ಟಾಗಿ ನೀವು ಆಡಿಟ್ ರಿಪೋರ್ಟ್ ತಗೊಂಡಿದ್ದೀರಾ, ಅಟ್ಲೀಸ್ಟ್ ನಿಮಗೂ ಬರ್ಬೇಕಲ್ಲವ. ನೀವು ಅಟ್ಲೀಸ್ಟ್ ಮೇಲುಸ್ತುವಾರಿ ಅಂತ ಹೆಂಗೆ ಅಟ್ಲೀಸ್ಟ್ ನಿಮ್ಮ ಅಂಡರ್ ಆಗಿರೋ ಎಲ್ಲಾ ಸಹಕಾರ ಸಂಘಗಳು ಏರಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಅಂತ ನೋಡ್ಕೋಬೇಕಲ್ಲ. ಅದೊಂದೇ ಅಂತಲ್ಲ, ಎಲ್ಲಾ ಸಂಸ್ಥೆಗಳು ಇದು ಈಗಿಂದಲ್ಲ, ಈಗ ಸಾವಾಗಿದೆ. ಸಾವಾಗ ಕಾರಣ ಹಿಂದೆ ಹಳೆ ವರ್ಷಗಟ್ಲೆ ಇದು ಅವ್ಯವಹಾರ ಆಗಿರೋದಲ್ಲ, ಅದನ್ನೊಂದು ಸಾವಾಗಿರೋದು. ಸಾವಾದ್ಮೇಲೆ ಸೀರಿಯಸ್ ಆಗಿದೆ. ಕೇಳಿ ಸರ್, ಆಡಿಟ್ ಆಗಿದೆ ಕೇಳಿ ಸರ್. ಒಂದು ಮಾತಲ್ಲಿ ಫೋನ್ ಮಾಡಿ ಕೇಳಿ ಸರ್. ಒಂದು ಮಾತು ಮುಗಿದೋಗುತ್ತೆ. ಆಡಿಟ್ ರಿಪೋರ್ಟ್ ನಿಮ್ಮ ಹತ್ರನೂ ಒಂದು ಕಾಪಿ ಇರಬೇಕು, ನಿಮ್ಮ ಹತ್ರನೂ ಒಂದು ಕಾಪಿ ಆಡಿಟ್ ಕಾಪಿ ಇರಬೇಕು. 2 ಕಡೆಗೂ ಕಳಿಸ್ತಾರಲ್ಲ ಸರ್. ಒಬ್ಬೊಬ್ರು ಮಾತಾಡ್ಬಿಡಿ. ಬದಲಾಗುತ್ತೆ. ಅಲ್ಲ, ಅವನು ಎಂಟ್ರಿ ಮಾಡಿಲ್ಲ ರಿಜಿಸ್ಟರಲ್ಲಿ ಅಂದ್ರೆ ಏನು ಮಾಡೋದು? ರಸೀದಿ ಕೊಟ್ಟ ಮೇಲೆ ಅದು ಎಂಟ್ರಿ ಮಾಡೋದು ಬಿಡೋದು ಅವ್ರ ಜವಾಬ್ದಾರಿ. ರಸೀದಿ ಇಲ್ಲ ಅಂತಂದ್ರೆ ರಸೀದಿ ಅವನು ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಅವನು ಸೊಸೈಟಿಯಿಂದ ಎಂಟ್ರಿ ಮಾಡಿಲ್ಲ ಅಂದ್ರೆ ಫ್ರಾಡ್ ಮಾಡೋನೆ ಅಂತ ಕೇಸ್ ಹಾಕೋದು. ಎಂಟ್ರಿ ಮಾಡಿಲ್ಲ ಅಂದ್ರೆ ದುಡ್ಡು ಇಸ್ಕೊಂಡು ಫ್ರಾಡ್ ಆಗಿದೆ ಅಂತ ಕೇಸ್ ಹಾಕೋದು, ವಸೂಲಾತಿ ಮಾಡ್ತಾರೆ. ಮತ್ತೆ
ಲಾಸ್ಟ್ ಇಯರ್ ಆಡಿಟ್ ರಿಪೋರ್ಟ್ ಬಂದಿಲ್ಲ ಅಂತೆ. ಅದು ಯಾಕೆ ಬಂದಿಲ್ಲ, ನೀವು ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ ಅಂತೇಳಿ ಅವ್ರ ಮೇಲೆ ಆಕ್ಷನ್ ತಗೋತೀವಿ ನಾವು. ಇದೊಂದೇ ಅಲ್ಲ ಸರ್, ಇನ್ನು ಮಿಕ್ಕಿ ಸಹಕಾರ ಸಂಘಗಳಿಗೆ ಪಾಠ ಕಲಿಸ್ಬೇಕು. ಪಾಠ ಕಲಿಸ್ಬೇಕು ಇದರಿಂದ ಹೌದು. ನೀವು ಸರ್ ಇಲ್ಲ ಸರ್, ಏನ್ ಗೊತ್ತಾ ಸರ್, ನೀವು 2 ತಿಂಗಳು ಈಗ 2 ತಿಂಗಳು ಟೈಮ್ ತಗೊಂತೀರ, 2 ತಿಂಗಳು ಟೈಮ್ ತಗೊಂತವ್ರೆ. ನಾನು ಕೇಳಿ 2 ತಿಂಗಳು ತಗೊಂಡ್ಬಿಡಿ ಸರ್, ಒಂದೇ 1 ತಿಂಗಳೊಳಗೆ ನಮ್ಗೆ ಬಗೆಹರಿಸ್ಕೊಡಿ ಸರ್, ಅಷ್ಟೇ 1 ತಿಂಗಳೊಳಗೆ ಬಗೆಹರಿಸ್ಕೊಡಿ ಸರ್. ಸರ್ ಆಕ್ಷನ್ ತಗೊಳಕ್ಕೆ 2 ದಿವಸ 1 ದಿವಸದಲ್ಲಿ ಎಲ್ಲರಿಗೂ ಆಕ್ಷನ್ ತಗೋಬಹುದು, ರಿಪೋರ್ಟ್ 1 ದಿವಸದಲ್ಲಿ ನೋಡ್ಬೋದು. ಯಾಕೆ ಸರ್ 2 ತಿಂಗಳು ಯಾಕೆ? ಈಗ ಅವ್ರು ಏನ್ ಮಾಡ್ತಾರೆ, ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದು ಅರ್ಥ ರೆಕಾರ್ಡ್ ಇವರೇ ಎಸ್ಕೇಪ್ ಮಾಡಿದ್ರು ಅಂತಾರೆ. ಅವ್ರು ನೋಟಿಸ್ ಕೊಟ್ಟು ಹೋಗ್ಬೇಕಪ್ಪ, ನೋಟಿಸ್ ಕೊಟ್ಟು ಅವ್ರ ಪ್ರೊಸೀಜರ್ ಏನಿದೆ ಅವ್ರು ಮಾಡ್ಕೊಳ್ಳಿ ಸರ್. ಯಾಕೆಂದ್ರೆ ನಮಗೆ ನೋಟಿಸ್ ಕೊಡ್ದಲ್ಲ ಒಳಗಡೆ ಬೀಗ ಲಾಕ್ ಓಪನ್ ಮಾಡಿ ನಮ್ಮ ಮೇಲೆ ಹಾಕ್ತಾರೆ.